ಓ, ಬಂದ್ರಾ? ಬನ್ನಿ ಬನ್ನಿ. ಈ ವಿಡಿಯೋದಲ್ಲಿ ಕನ್ನಡದ ಸ್ಟಾರ್ ನಟರ ಲೋಯೆಸ್ಟ್ IMDb ರೇಟಿಂಗ್ ಸಿನಿಮಾ ಯಾವುದು ಅನ್ನೋದನ್ನು ನೋಡೋಣ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಲ್ಲ, IMDb ರೇಟಿಂಗನ್ನು ನೋಡಿ ಹೇಳ್ತಾ ಇರೋದು. IMDbನೇ ಯಾಕಂದರೆ ಇಲ್ಲಿ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ವ್ಯೂವರ್ಸ್ಗಳ ಹಾನೆಸ್ಟ್ ರೇಟಿಂಗನ್ನು ನೋಡಿ ರೇಟಿಂಗನ್ನು ಕೊಡ್ತಾರೆ. ಸೊ ಮೊದಲಿಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಟ ಡಾರ್ಲಿಂಗ್ ಕೃಷ್ಣ, ಸಿನಿಮಾ ಹುಚ್ಚ 2. ಇದು IMDbಯಲ್ಲಿ 2.7 IMDb ರೇಟಿಂಗನ್ನು ಪಡ್ಕೊಂಡಿದೆ. ಓಂ ಪ್ರಕಾಶ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಬಾಕ್ಸ್ ಆಫೀಸಲ್ಲೂ ಕೂಡ ಈ ಸಿನಿಮಾ ಸದ್ದು ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ IMDbಯಲ್ಲೂ ಕೂಡ ಕಳಪೆ ರೇಟಿಂಗನ್ನು ಪಡ್ಕೊಂಡಿದೆ. ನಟ ಡಾಲಿ ಧನಂಜಯ್, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ 21 ಅವರ್ಸ್. ಈ ಸಿನಿಮಾ IMDbಯಲ್ಲಿ 4.7 ರೇಟಿಂಗನ್ನು ಪಡ್ಕೊಂಡಿದೆ. ಜೈಶಂಕರ್ ಪಂಡಿತ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾ ರೀಮೇಕ್ ಆಗಿದ್ದರೂ ಕೂಡ ಅದರ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲದೆ ಥಿಯೇಟರ್ಗಳಲ್ಲೂ ಕೂಡ ಸೋತಿತ್ತು. ಆ್ಯಂಡ್ IMDbಯಲ್ಲೂ ಕೂಡ ಸೋತಿದೆ. ನಟ ರವಿಚಂದ್ರನ್, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ರವಿ ಬೋಪನ್ನ. ಇದು IMDbಯಲ್ಲಿ 3.5 ರೇಟಿಂಗನ್ನು ಪಡ್ಕೊಂಡಿದೆ. ಖುದ್ದಾಗಿ ರವಿಚಂದ್ರನ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಆ್ಯಂಡ್ ಅವರು ಸಿನಿಮಾ ರೀಮೇಕ್ ಆಗಿದ್ದರೂ ಕೂಡ ತಮ್ಮದೇ ಫ್ಲೇವರನ್ನು ಆ್ಯಡ್ ಮಾಡಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಜೊತೆಗೆ ಬಂದಿದ್ದರು. ಬಟ್ ಥಿಯೇಟರ್ಗಳಲ್ಲಿ ಆಡಿಯನ್ಸ್ಗಳು ಈ ಸಿನಿಮಾನ ಮುಗ್ಗರಿಸಿದ್ರು. ಆ್ಯಂಡ್ IMDbಯಲ್ಲೂ ಕೂಡ ಕಳಪೆ ರೇಟಿಂಗನ್ನು ಪಡ್ಕೊಂಡಿದೆ. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಬೆಳ್ಳಿ. ಇದು IMDbಯಲ್ಲಿ 4.5 ರೇಟಿಂಗನ್ನು ಪಡ್ಕೊಂಡಿದೆ. ಮಹೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಬಟ್ ಕಥೆ ರೆಗ್ಯುಲರ್ ಆಗಿತ್ತು. ಅದರಲ್ಲೂ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರುವಂತಹ ರೀತಿ ವಿಚಿತ್ರವಾಗಿತ್ತು. ಆ್ಯಂಡ್ ಮೇ ಬಿ ಅದರಿಂದನೇ ಈ ಸಿನಿಮಾ ಇಷ್ಟು ಕಳಪೆ ರೇಟಿಂಗನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ನಟ ರಿಯಲ್ ಸ್ಟಾರ್ ಉಪೇಂದ್ರ, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಐ ಲವ್ ಯು. ಇದು 4.2 ರೇಟಿಂಗನ್ನು ಪಡ್ಕೊಂಡಿದೆ. ಆರ್ ಚಂದ್ರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಉಪೇಂದ್ರ ಮತ್ತು ರಚಿತಾ ರಾಮ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಬಟ್ ಸಿನಿಮಾದಲ್ಲಿ ಕಾಮ ಬಿಟ್ಟರೆ ಏನೂ ಇರಲಿಲ್ಲ. ಆ್ಯಂಡ್ ಅದರಿಂದನೇ ಸಿನಿಮಾ ಈ ರೀತಿಯ ರೇಟಿಂಗನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ನಟ ಧ್ರುವ ಸರ್ಜಾ, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಪೊಗರು. ಈ ಸಿನಿಮಾ IMDbಯಲ್ಲಿ 3.6 ರೇಟಿಂಗನ್ನು ಪಡ್ಕೊಂಡಿದೆ. ನಂದಕಿಶೋರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾ ಸಾಕಷ್ಟು ಕಾಂಟ್ರವರ್ಸಿಗೂ ಕೂಡ ಕಾರಣ ಆಗಿತ್ತು. ಆ್ಯಂಡ್ ಅದರಿಂದನೇ ಮೇ ಬಿ ಈ ರೇಟಿಂಗ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಟ ರಕ್ಷಿತ್ ಶೆಟ್ಟಿ, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ವಾಸ್ತು ಪ್ರಕಾರ. ಈ ಸಿನಿಮಾ IMDbಯಲ್ಲಿ 5.4 ರೇಟಿಂಗನ್ನು ಪಡ್ಕೊಂಡಿದೆ. ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಅಂದಮೇಲೆ ಹೋಪ್ ಇತ್ತು. ಬಟ್ ಹೊಸದ್ದು ಅನ್ನೋದಕ್ಕೆ ಏನೂ ಇರಲಿಲ್ಲ. ಆ್ಯಂಡ್ ಹೊಸದಾಗಿ ಏನಿತ್ತೋ ಅದ್ಯಾವುದೂ ಕೂಡ ವರ್ಕ್ ಆಗಲಿಲ್ಲ. ಆ್ಯಂಡ್ ಅದರಿಂದನೇ ಈ ರೇಟಿಂಗ್ ಬಂದಿರೋದು ಅನ್ಕೋತೀನಿ. ನಟ ಶ್ರೀಮುರಳಿ, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಭರಾಟೆ. ಈ ಸಿನಿಮಾ IMDbಯಲ್ಲಿ 5.7 ರೇಟಿಂಗನ್ನು ಪಡ್ಕೊಂಡಿದೆ. ಚೇತನ್ ಕುಮಾರ್ ಅವರು ತೆಲುಗಿನ 4-5 ಸಿನಿಮಾಗಳನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ರೇನೋ ಅನಿಸಿತ್ತು. ಅದರಲ್ಲೂ ಕಥೆ ರೆಗ್ಯುಲರ್ ಆಗಿತ್ತು ಆ್ಯಂಡ್ ಪ್ರೆಸೆಂಟೇಷನ್ ಕೂಡ. ಆ್ಯಂಡ್ ಅದರಿಂದನೇ ಈ ರೇಟಿಂಗ್ ಸಿಕ್ಕಿರೋದು. ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಅನ್ನಾ ಬಾಂಡ್. ಈ ಸಿನಿಮಾಗೆ IMDbಯಲ್ಲಿ 4.0 ರೇಟಿಂಗ್ ಸಿಕ್ಕಿದೆ. ಸೂರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಅದರಲ್ಲೂ ಒಂದು ಸಿನಿಮಾ ಈ ರೀತಿಯ ಹೈಪನ್ನು ಕ್ರಿಯೇಟ್ ಮಾಡ್ಬೋದು ಅನ್ನುವಂತಹ ಹೈಪನ್ನು ಕ್ರಿಯೇಟ್ ಮಾಡಿದ ಸಿನಿಮಾ ಇದು. ಬಟ್ ಫುಲ್ ಹೈಪು, ಸಿನಿಮಾ ಫ್ಲಾಪು ಅನ್ನೋ ಥರ ರೇಟಿಂಗ್ ಬಂದಿದೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಕೂಲ್. IMDbಯಲ್ಲಿ ಈ ಸಿನಿಮಾಗೆ 4.5 ರೇಟಿಂಗ್ ಸಿಕ್ಕಿತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಈ ಸಿನಿಮಾ ಇಷ್ಟ ಆಗಿತ್ತು. ಬಟ್ IMDb ರೇಟಿಂಗನ್ನು ನೋಡಿದರೆ ಈ ಸಿನಿಮಾ ಇನ್ನಷ್ಟು ರೇಟಿಂಗನ್ನು ಡಿಸರ್ವ್ ಮಾಡುತ್ತೆ ಅಂತ ನನಗನ್ನಿಸುತ್ತೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಅಂಬರೀಷ. ಈ ಸಿನಿಮಾ IMDbಯಲ್ಲಿ 3.6 ರೇಟಿಂಗನ್ನು ಪಡ್ಕೊಂಡಿದೆ. ಕೆ ಮಹೇಶ್ ಸುಖದರೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಕಥೆ ರೆಗ್ಯುಲರ್ ಕಥೆ, ಅದರಲ್ಲೂ ಪುವರ್ ಪ್ರೆಸೆಂಟೇಷನಿಂದ ಈ ರೇಟಿಂಗ್ ಸಿಕ್ಕಿರೋದೇ ಒಳ್ಳೆಯದು ಅನ್ಕೋತೀನಿ. ನಟ ದುನಿಯಾ ವಿಜಯ್, ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಶಂಕರ್ IPS. ಈ ಸಿನಿಮಾ IMDbಯಿಂದ 3.5 ರೇಟಿಂಗನ್ನು ಪಡ್ಕೊಂಡಿದೆ. MS ರಮೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಪೊಲೀಸ್ ಕಾಪ್ ಆಗಿ ದುನಿಯಾ ವಿಜಯ್ ಅವರು ಕಾಣಿಸಿಕೊಂಡಿದ್ದರು. ಅವರು ಬಾಡಿ ತೋರಿಸಿದ್ದಕ್ಕಿಂತ ಸಿನಿಮಾದಲ್ಲಿ ಮತ್ತೇನೂ ಇರಲಿಲ್ಲ ಅನ್ನಬಹುದು. ಆ್ಯಂಡ್ ಅದರಿಂದನೇ ಈ ರೇಟಿಂಗ್ ಬಂದಿರೋದು. ನಟ ಕಿಚ್ಚ ಸುದೀಪ್,
ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಗೂಳಿ. ಈ ಸಿನಿಮಾ IMDb ಇಂದ 5.2 ರೇಟಿಂಗನ್ನು ಪಡ್ಕೊಂಡಿದೆ. PN ಸತ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಆ್ಯಂಡ್ ಸಿನಿಮಾ ಕೂಡ ಚೆನ್ನಾಗಿಯೇ ಇತ್ತು. ಸೊ ನನಗನ್ನಿಸಿದ ಪ್ರಕಾರ ಈ ಸಿನಿಮಾಗೆ ಇನ್ನಷ್ಟು ರೇಟಿಂಗ್ ಬೇಕಿತ್ತು. ನಟ ಲೂಸ್ ಮಾದ ಯೋಗೇಶ್. ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಲಂಕೆ. ಈ ಸಿನಿಮಾ IMDb ಇಂದ 4.4 ರೇಟಿಂಗನ್ನು ಪಡ್ಕೊಂಡಿದೆ. ರಾಮ್ ಪ್ರಸಾದ್ MD ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಏನೂ ಇರಲಿಲ್ಲ, ರೆಗ್ಯುಲರ್ ಕಥೆ ಆ್ಯಂಡ್ ಆಡಿಯನ್ಸ್ಗಳು ಅದರಿಂದನೇ ಬೋರ್ ಆಗಿ ಈ ರೇಟಿಂಗನ್ನು ಕೊಟ್ಟಿದ್ದಾರೆ ಅನ್ಕೋತೀನಿ. ನಟ ರಾಕಿಂಗ್ ಸ್ಟಾರ್ ಯಶ್. ಲೋಯೆಸ್ಟ್ ರೇಟಿಂಗ್ ಫಿಲ್ಮ್ ಜಾನು. ಈ ಸಿನಿಮಾ IMDbಯಲ್ಲಿ 5.9 ರೇಟಿಂಗನ್ನು ಪಡ್ಕೊಂಡಿತ್ತು. ಪ್ರೀತಮ್ ಗುಬ್ಬಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಯಶ್ ಅವರ ಸಿನಿಮಾಗಳು IMDbಯಲ್ಲಿ ಲೋಯೆಸ್ಟ್ ರೇಟಿಂಗ್ ಅನ್ನೋದು ತುಂಬಾ ಕಡಿಮೆ, ಬಟ್ ಈ ಸಿನಿಮಾ ಸ್ವಲ್ಪ ಕಡಿಮೆ ರೇಟಿಂಗನ್ನೇ ಪಡ್ಕೊಂಡಿದೆ ಅನ್ನಬಹುದು. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಕನ್ನಡದ ಸ್ಟಾರ್ ನಟರ ಲೋಯೆಸ್ಟ್ IMDb ರೇಟಿಂಗ್ ಇರುವಂಥ ಸಿನಿಮಾಗಳು. ಇದರಲ್ಲಿ ನಿಮಗೆ ಇಷ್ಟವಾದ ಅಥವಾ ಕಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.